ವೀಕ್ಷಕರೇ, ಕನ್ನಡದ ಸ್ಯಾಂಡಲ್ವುಡ್ ಆ್ಯಕ್ಟರ್ ಆದಂತಹ ನಟ ದರ್ಶನ್ ಅವರಿಗೆ ಇದೀಗ ಜೈಲಿನಲ್ಲಿ ತೀವ್ರವಾಗಿ ಬೆನ್ನು ನೋವು ಮತ್ತೆ ಪ್ರಾರಂಭವಾಗಿದೆ ಎಂಬ ಸುದ್ದಿ ಇದೆ. ವೀಕ್ಷಕರೇ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರೇಣುಕಾಸ್ವಾಮಿ ಅವರ ಒಂದು ಕೇಸ್ನಲ್ಲಿ ನಟ ದರ್ಶನ್ ಅವರು ಜೈಲು ಪಾಲಾಗಿದ್ದಾರೆ. ಇವರು ಸುಮಾರು 2 ವರ್ಷಗಳಿಂದ ದಿನಗಳನ್ನು ಜೈಲಿನಲ್ಲೇ ಕಳೆದಿದ್ದಾರೆ ಅಂತಲೇ ಹೇಳಬಹುದು. ಇದೆಲ್ಲ ವಿಚಾರವು ನಿಮಗೆ ಗೊತ್ತಿರುವಂಥದ್ದೇ. ಆದರೆ ಇದೀಗ ಈ ಒಂದು ಬೆನ್ನು ನೋವು ತುಂಬಾ ಜಾಸ್ತಿಯಾಗಿದ್ದು ಇವರು ಜೈಲಿನಲ್ಲಿ ನರಕಯಾತನೆ ಪಡುತ್ತಿದ್ದಾರೆ ಅಂತಲೇ ಹೇಳಬಹುದು. ವೀಕ್ಷಕರೇ, ನಮಗೆಲ್ಲರಿಗೂ ಗೊತ್ತಿರುವ ಹಾಗೆಯೇ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಹಲವು ವರ್ಷಗಳಿಂದ ಬೆನ್ನು ನೋವು ಒಂದು ಕಾಡುತ್ತಿದೆ. ಅದಲ್ಲದೆ ಈ ಬೆನ್ನು ನೋವಿಗೆ ಸಾಕಷ್ಟು ಕಡೆಯಲ್ಲಿ ಚಿಕಿತ್ಸೆಯನ್ನು ಪಡೆದಿದ್ದರು. ಅದಲ್ಲದೆ ವೀಕ್ಷಕರೇ, ಇವರು ಕಳೆದ ಸಲ ಬೈಲ್ನಿಂದ ಹೊರಬಂದಾಗ ಇವರು ಫಿಸಿಯೋಥೆರಪಿ ಮೂಲಕ ಸಾಕಷ್ಟು 50% ಅಷ್ಟು ಇವರು ಬೆನ್ನು ನೋವನ್ನು ಕಡಿಮೆ ಮಾಡಿಕೊಂಡಿದ್ದರು. ಆದರೆ ಇದೀಗ ಮತ್ತೆ ಬೆನ್ನು ನೋವು ಎಂದು ತಮ್ಮ ಪತ್ನಿ ವಿಜಯಲಕ್ಷ್ಮಿ ಅವರ ಬಳಿ ಹೇಳಿಕೊಂಡಿದ್ದಾರಂತೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನೆಂದು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ.